ನಮಸ್ತೆ ಸ್ನೇಹಿತರೆ, kannada.com ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು CSE ಸೆಂಟರ್ನ ಹೇಗೆ ಓಪನ್ ಮಾಡೋದು, ಅದಕ್ಕೆ ಮುಂಚೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ TEC ಎಕ್ಸಾಮ್ನ ಹೇಗೆ ಬರಿಬೇಕು ಅನ್ನೋದನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ TEC ಸರ್ಟಿಫಿಕೇಟ್ನ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ನೀವಿಲ್ಲಿ TEC ಅಪ್ಲೈ ಆನ್ಲೈನ್ ಅಂತ ಕೊಟ್ಟಾಗ ನಿಮಗೆ ಫಸ್ಟ್ ಲಿಂಕ್ ಒಂದು ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪೇಜ್ಗೆ ಡೈರೆಕ್ಟಾಗಿ ಬರ್ತೀರಿ. ಡೈರೆಕ್ಟಾಗಿ ಬಂದಮೇಲೆ ಇಲ್ಲಿ ನಿಮಗೆ ನೋಡ್ಬೋದು ಟೆಲಿ ಎಂಟ್ರಪ್ರನರ್ ಕೋರ್ಸು TEC ಅಂತ CSE ಅಕಾಡೆಮಿಯವರು ಇದನ್ನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸ್ವಲ್ಪ ನಾನು ಸ್ಕ್ರೋಲ್ ಕೆಳಗೆ ಮಾಡ್ತೀನಿ ಪೇಜ್ನ. ನೀವಿಲ್ಲಿ ನೋಡ್ಬೋದು ರಿಜಿಸ್ಟರ್ ನ್ಯೂ ಯೂಸರ್ ಅಂತ ಕೇಳಿದೆ. ನಾನಿಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಏನಿದೆ ಅದನ್ನು ಕೊಡು. ಅಪ್ಲಿಕೆಂಟ್ ಯಾರು CSE ಓಪನ್ ಮಾಡಬೇಕು ಅವರ ಒಂದು ನೇಮ್ನ ಇಲ್ಲಿ ಇದು ಮಾಡಬೇಕಾಗ್ತದೆ. ನಾನು ಎಂಟರ್ ಮಾಡ್ತಾಯಿದ್ದೀನಿ. ಮೊಬೈಲ್ ನಂಬರ್ ಕೇಳ್ತಿದ್ದಾರೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಯಾವ ನಂಬರ್ ನಿಮಗೆ ಆಧಾರ್ಗೆ ರಿಜಿಸ್ಟರ್ ಆಗಿದೆಯೋ ಅದು ಒಂದು ಸರಿ ಕ್ಲೀನಾಗಿ ಎಲ್ಲ ನೋಡ್ಕೋಬೇಕು ಫ್ರೆಂಡ್ಸ್. ಇದು ಯಾಕಂದರೆ ಇಲ್ಲಿ ನೀವು ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ಕೂಡ ನೀವು ಪೇಮೆಂಟ್ ಮಾಡಿರ್ತೀರಿ. ಪೇಮೆಂಟ್ ಮಾಡಿರೋದು ಮತ್ತೆ ರೀಫಂಡ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ಮೇಲೆ ಫಾದರ್ಸ್, ಮದರ್ಸ್, ಸ್ಪೌಸ್ ನೇಮ್ ಅಂತ ಕೇಳಿದೆ. ನಾನಿಲ್ಲಿ ಸ್ಪೌಸ್ ನೇಮ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಯಾವ ಸ್ಟೇಟು ಅಂತ ಕೇಳಿದೆ. ಯಾವ್ಯಾವ ಸ್ಟೇಟಲ್ಲಿ ಇರ್ತೀರೋ ಆ ಸ್ಟೇಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾವು ಕರ್ನಾಟಕ ಸ್ಟೇಟ್ ಇದ್ದೀವಿ, ಹಾಗಾಗಿ ಕರ್ನಾಟಕ ಸ್ಟೇಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಡಿಸ್ಟಿಕ್ ಕೇಳ್ತಾ ಇದೆ. ಬೆಂಗಳೂರು ನಾನು ಇರತಕ್ಕಂಥ ವಾಸಸ್ಥಾನ ಅಪ್ಲಿಕೆಂಟು, ಹಾಗಾಗಿ ಬೆಂಗಳೂರು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಜೆಂಡರ್ ಆ್ಯಸ್ ಪರ್ ಗೌರ್ಮೆಂಟ್ ID ಪ್ರೂಫ್ ಕೇಳಿದೆ. ಮೇಲಾ ಫೀಮೇಲಾ ಟ್ರಾನ್ಸ್ಜೆಂಡರ್ನ. ಸೊ ಇಲ್ಲಿ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ. ನೀವು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗ್ತದೆ. ಇದ್ಮೇಲೆ ಅಡ್ರೆಸ್ ಕೇಳ್ತಾ ಇದೆ. ಕಮ್ಯುನಿಕೇಷನ್ ಅಡ್ರೆಸ್ನ ಕೊಡಿ. ಅಡ್ರೆಸ್ ಫಿಲ್ ಮಾಡಿದ ಮೇಲೆ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅಂತ ಕೇಳಿದೆ. ನಿಮ್ಮ ಅಪ್ಲೋಡ್ ಫೋಟೋನ 50 KB ಒಳಗಡೆ ಇರ್ತಕ್ಕಂಥದ್ದನ್ನು ಮಾಡ್ಕೋಬೇಕಾಗ್ತದೆ. ಸೊ ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ ಮೇಲೆ ಪೇಮೆಂಟ್ ಮಾಡಬೇಕಾಗ್ತದೆ. ಇಲ್ಲಿ ನೀವು ಪೇಮೆಂಟ್ನ ಮಾಡಬೇಕಾಗ್ತದೆ. ನೀವು ನೋಡ್ಬೋದು ಇಲ್ಲಿ ಗೌರ್ಮೆಂಟ್ ಮರ್ಚೆಂಟ್ ID, ಆರ್ಡರ್ ID, ಅಮೌಂಟ್ ಎಷ್ಟು ಕಟ್ಟಬೇಕು ಅಂತ. QR ಕೋಡ್ ಜನ್ರೇಟ್ ಆಗ್ತದೆ. QR ಕೋಡ್ ಜನ್ರೇಟ್ ಆದಮೇಲೆ ಇಮಿಡಿಯೇಟಾಗಿ ಪೇಮೆಂಟ್ ಕೇಳುತ್ತೆ. ಸೊ ಪೇಮೆಂಟ್ನ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ಕಟ್ ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ. ನಿಮ್ಮ TEC ಸರ್ಟಿಫಿಕೇಟ್ ನಂಬರ್ ಬರುತ್ತೆ ಮತ್ತು ನಿಮ್ಮ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ನ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಸೊ ನಿಮ್ಮ TEC ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಪಾಸ್ವರ್ಡ್ ಏನು ಸೆಟ್ ಆಗಿರುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ಮೇಲೆ ನೀವು ನೋಡ್ಬೋದು ಇಲ್ಲಿ ನಿಮ್ಮ TEC ನಂಬರ್ ಜೊತೆಗೆ ನಿಮ್ಮ ಫೋಟೋ ಎಲ್ಲ ಅಪ್ಡೇಟ್ ಆಗಿರುತ್ತೆ ಇಲ್ಲಿ. ಸೊ ಅಪ್ಡೇಟ್ ಆದಮೇಲೆ ನೀವು ನೋಡ್ಬೋದು ಯೂಸರ್ ನೇಮ್ ಕ್ರಿಯೇಟೆಡ್ ಆನ್ 6ನೇ ತಾರೀಕು 10ನೇ ತಿಂಗಳು 2024ರಲ್ಲಿ ಕ್ರಿಯೇಟೆಡ್ ಆಗಿದೆ. ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ಫಾರ್ ಜನರಲ್ ಕ್ವೈರೀಸ್ ಅಸೆಸ್ಮೆಂಟ್ಸ್ ಕಂಪ್ಲೀಟೆಡ್ ಅಂತ ಇಲ್ಲಿ ಬರ್ತಾ ಇದೆಯಲ್ಲ. ಈಗ ನೀವು ಎಕ್ಸಾಮ್ನ ತೊಗೋಬೇಕು ಅಂತಂದರೆ ಎಲ್ಲಿ ಇದು ಮಾಡಬೇಕು ಅಂತ ಕೇಳ್ತಿದ್ದೀರಿ. ರಿಜಿಸ್ಟ್ರೇಷನೇನೋ ಆಯಿತು. ರಿಜಿಸ್ಟ್ರೇಷನ್ ಆದಮೇಲೆ ಎಕ್ಸಾಮ್ನ ಹೇಗೆ ಬರೆಯೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಕಾಯ್ತಾ ಇರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ನಾನು ಹೇಗೆ ನೀವು CSE ಲರ್ನಿಂಗ್ ಅಸೆಸ್ಮೆಂಟ್ನ ಕಂಪ್ಲೀಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.